ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನರದೃಷ್ಟಿದೋಷ, ಕೆಟ್ಟ ದೃಷ್ಟಿದೋಷ, ಮಾಟ ಮಂತ್ರದ ತೊಂದರೆಯಾಗಿದ್ದರೆ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಇಲ್ಲಿದೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ GN ಭಟ್ ಅವರನ್ನು ಸಂಪರ್ಕಿಸಿ. ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ವೀಕ್ಷಕರೇ, ಈ ಒಂದು ಪೂಜೆಯನ್ನು ನಾವು ತಿಳಿಸುವ ದಿನದಂದು ಮಾಡಿದ್ದೇ ಆದಲ್ಲಿ ನಿಮಗೆ 100% ರಿಸಲ್ಟ್ ಸಿಗುತ್ತದೆ. ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಈ ಲಿಂಬೆ ಹಣ್ಣನ್ನು ನಿಮ್ಮ ಇಷ್ಟದ ದೇವರನ್ನು ನೆನೆಸಿಕೊಳ್ಳುತ್ತಾ ಬಲಗೈಯಲ್ಲಿ ಅಥವಾ ಎಡಗೈಯಲ್ಲಿ ಹಿಡಿದರೆ ಶ್ರೇಷ್ಠ. ಎಡಗೈಯಲ್ಲಿ ಹಿಡಿದು ಈ ರೀತಿಯಾಗಿ ಮುಷ್ಟಿ ಮಾಡಿ ಹಿಡಿದು ನಿಮ್ಮ ಕೋರಿಕೆಗಳು, ನಿಮಗೆ ಬಂದಿರುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆ ಆಗಲಿ ಎಂದು ಕೇಳಿಕೊಂಡು ಈ ಲಿಂಬೆ ಹಣ್ಣನ್ನು ನೀವು 5 ಬಾರಿ ಈ ರೀತಿಯಾಗಿ ಭೂಮಿಗೆ ಮುಟ್ಟಿಸಬೇಕು. ಈ ರೀತಿ ಭೂಮಿಗೆ ಮುಟ್ಟಿಸಿದ ನಂತರ ಈ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಉತ್ತದ ಬಾಯ ಒಳಗಡೆ ಹಾಕ್ಬಿಟ್ಟು ಬರಬೇಕು. ಹೀಗೆ ಮಾಡುವುದರಿಂದ ಹುಷಾರು, ಹಾವು ಇದ್ರೆ ನೋಡಿಕೊಂಡು ಉತ್ತದ ಒಳಗಡೆ ಹಾಕಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ದೂರದಿಂದ ಉತ್ತದ ಬಾಯೊಳಗಡೆ ಹಾಕಿ ಬನ್ನಿ. ಬರುವಾಗ ಹಿಂತಿರುಗಿ ನೋಡದೆ ಬರಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಬಂದಿರುವಂತಹ ಯಾವುದೇ ಕಷ್ಟವಿರಬಹುದು, ದೃಷ್ಟಿದೋಷವಿರಬಹುದು, ಯಾವುದಿದ್ದರೂ ನಿವಾರಣೆ ಆಗುತ್ತದೆ. ಇದನ್ನು ನೀವು ಲಿಂಬೆ ಹಣ್ಣನ್ನು ಪಂಡಿತ್ ಶ್ರೀ GN ಭಟ್ ಅವರಿಂದ ನಿವಾಳಿಸಿಕೊಂಡು ಮಾಡುವುದರಿಂದ ಇದು ಅದೃಷ್ಟವೇ ಸರಿ. ಆ ರೀತಿ ಆಗುತ್ತದೆ ವೀಕ್ಷಕರೇ. ಧನ್ಯವಾದಗಳು.